ನಿಮ್ಗೆ ಹೋಗೋ ಟೈಮ್ ಬಂದಿದೆ. ಏನ್ ಆಟ ಆಡ್ತೀರಾ? ಅಧಿಕಾರಿಗಳಿಗೆ ಕಾಂಗ್ರೆಸ್ ಶಾಸಕ ಫಿರೋಜ್ ಶೇಟ್ ಆವಾಜ್ ಹಾಕಿದ್ದಾರೆ. ಅನಧಿಕೃತ ಬೇಸ್ಮೆಂಟ್ ತೆರವಿಗೆ ಬಂದಿದ್ದಂತಹ ಅಧಿಕಾರಿಗಳಿಗೆ ಶಾಸಕರು ಈ ರೀತಿ ಆವಾಜ್ ಹಾಕಿರೋದು ಬೆಳಗಾವಿ ನಗರದ ಖಡೆ ಬಜಾರ್ನಲ್ಲಿ ನಡೆದಂತಹ ಘಟನೆ. ಬೇಸ್ಮೆಂಟ್ ತೆರವಿಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಶಾಸಕರು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ಫಿರೋಜ್ ಶೇಟ್ ಈ ಆವಾಜನ್ನ ಹಾಕಿದ್ದು ಜೆಸಿಬಿಯಿಂದ ಒಡೆದು ಹಾಕದೆ ಸುಮ್ಮನೆ ಬೀಗ ಹಾಕಿ ಅತಿಕ್ರಮಣ ಒಡೆಯುವಂತಹ ಹಕ್ಕು ನಿಮಗಿಲ್ಲ. ಸೀಲ್ ಮಾಡಿ ಅನಧಿಕೃತ ಬೇಸ್ಮೆಂಟ್ ತೆರವು ಮಾಡುವ ಅಗತ್ಯವಿಲ್ಲ. ತೆರವು ಕಾರ್ಯದ ಬಗ್ಗೆ ನೀವು ನನ್ನ ಗಮನಕ್ಕೆ ತಂದಿಲ್ಲ ಅಂತ. ಅಷ್ಟು ಮಾತ್ರವಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಾರದಿನೇ ತಾವು ತೆರವು ಮಾಡೋದಕ್ಕೆ ಮುಂದಾಗಿದ್ದೀರಿ. ನಿಮ್ಗೆ ಹೋಗೋ ಟೈಮ್ ಬಂದಿದೆ, ಏನ್ ಆಟ ಆಡ್ತೀರಾ ಅಂತ ಅಧಿಕಾರಿಗಳಿಗೆ ಕಾಂಗ್ರೆಸ್ ಶಾಸಕ ಫಿರೋಜ್ ಶೇಟ್ ಆವಾಜ್ ಹಾಕಿದ್ದಾರೆ. ಪಾಲಿಕೆ ಆಯುಕ್ತರ ಶಶಿಧರ ಕುರೇರ ಅವರ ಎದುರುಗಡೆ ಶಾಸಕರು ಈ ರೀತಿ ಧಮಕಿ ಹಾಕಿರೋದು. ಅತಿಕ್ರಮಣವನ್ನ ಒಡೆಯುವಂತಹ ಅಧಿಕಾರ ನಿಮಗಿಲ್ಲ, ಸೀಲ್ ಮಾಡಿ ಅಂತ ಪಾಲಿಕೆ ಅಧಿಕಾರಿಗಳಿಗೆ ಶಾಸಕರು ಆವಾಜ್ ಹಾಕಿದ್ದು. ಅನಧಿಕೃತ ಬೇಸ್ಮೆಂಟ್ ಅನ್ನ ತೆರವು ಮಾಡುವ ಅಗತ್ಯ ಇಲ್ಲ ಅಂತ ಅನಧಿಕೃತ ಬೇಸ್ಮೆಂಟ್ ಪರವಾಗಿಯೇ ಕಾಂಗ್ರೆಸ್ ಶಾಸಕ ಫಿರೋಜ್ ಶೇಟ್ ಬ್ಯಾಟಿಂಗ್ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳಿಗೆ ನಿಮ್ಗೆ ಹೋಗೋ ಟೈಮ್ ಬಂದಿದೆ, ಏನ್ ಆಟ ಆಡ್ತೀರಾ ಅಂತ ಕಾಂಗ್ರೆಸ್ ಶಾಸಕ ಫಿರೋಜ್ ಶೇಟ್ ಆವಾಜು ಹಾಕಿದ್ದು ತೆರವಿಗೆ ಬಂದಂತಹ ಅಧಿಕಾರಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಬೆಳಗಾವಿ ನಗರದ ಖಡೆ ಬಜಾರ್ನಲ್ಲಿ ನಡೆದಂತಹ ಘಟನೆ ಇದು. ಬೇಸ್ಮೆಂಟ್ ತೆರವಿಗೆ ನಿಮ್ಗೆ ಅಧಿಕಾರ ಕೊಟ್ಟೋರು ಯಾರು ಅಂತ ಅಧಿಕಾರಿಗಳಿಗೆ ಕಾಂಗ್ರೆಸ್ ಶಾಸಕ ಫಿರೋಜ್ ಶೇಟ್ ಪ್ರಶ್ನೆ ಮಾಡಿದ್ದಾರೆ. ಜೆಸಿಬಿಯಿಂದ ಒಡೆದು ಹಾಕದೆ ಸುಮ್ಮನೆ ಬೀಗ ಹಾಕಿ ಅತಿಕ್ರಮಣ ಒಡೆಯುವಂತಹ ಅಧಿಕಾರ ನಿಮ್ಗಿಲ್ಲ. ಸೀಲ್ ಮಾಡಿ ಅನಧಿಕೃತ ಬೇಸ್ಮೆಂಟ್ ತೆರವು ಮಾಡುವಂತಹ ಅಗತ್ಯ ಇಲ್ಲ. ತೆರವು ಕಾರ್ಯದ ಬಗ್ಗೆ ನೀವು ನನ್ನ ಗಮನಕ್ಕೆ ತಂದಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ನೀವು ತರದೆ ಈ ರೀತಿ ತೆರವು ಮಾಡಬಾರ್ದು. ನಿಮಗೆ ಹೋಗೋ ಟೈಮ್ ಬಂದಿದೆ, ಏನ್ ಆಟ ಆಡ್ತೀರಾ ಅಂತ ಕಾಂಗ್ರೆಸ್ ಶಾಸಕ ಫಿರೋಜ್ ಶೇಟ್ ಅಧಿಕಾರಿಗಳಿಗೆ ಆವಾಜ್ ಹಾಕಿದ್ದಾರೆ. क्या बात करते हैं? खेल लगा है, कभी भी उठा जुटा क्या भी गाँव में करने को चालू हो जाते. There is no intimation. You want to DC about this. How can you break somebody's property? If it is unauthorized, you seal it. Seal मार रहे थे. इसका भी क्या भी तोड़ते हैं, चार्जर जेसीबी लेके तोड़ते हैं क्या? क्यों ताऊ सील मार रहे, खाली मार रही और घेर रहे. खाली ಶಾಪ್ ನಡಿಬಾರ್ದು ಅಂತ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ತಾವ ಅವ್ರ ಹತ್ರ ಬಿಸ್ನೆಸ್ ಮಾಡ್ಲಿಕ್ಕೆ ಕೊಡ್ತಾರೆ. ताऊ सील मार रहे, अभी वहाँ तोड़ के मैं देख के आया उधर, इधर का ये बाजू से मैं आ रहा हूँ. उदय कुमार डिड यू ब्रेक और नॉट? अरे एक्सटोर्ड में कर दिया पूरा. यू टेल योर रेवेन्यू पीपल हो भी सील मार. ಆಮೇಲೆ ಅವರ ಕೋರ್ಟ್ನ ಗಿರಿ ಮಾಡ್ತಾರೆ. ಡೋಂಟ್ ಬ್ರೇಕ್ ಎನಿಬಡಿ ಪ್ರಾಪರ್ಟಿ. ये ताऊ तमके और ಎಲ್ಲ हाथ तुम पटे फोकट ಅದು 10 दिन में बोल जाता है तुम लेबर लोगों का. हाँ तो लोगों को धन्यवाद भी बोलो ना. ये खड़े बदल भी वैसे ही बना है, खाली नमस्कार करके लिए सबके पास. पेबैक टाइम पे तुम ऑफिसर बन जाता है बाद में. पार्किंग ಎಲ್ಲ ಕಡೆ हेडेड रूम है रे. You seal it. The sealing has got more power than breaking it. But ಅದನ್ನು ಪಾಸ್ ಮಾಡ್ಕೊಡ್ತಾ ಇದ್ದೀವಿ, ಒಳಗಿಂದ ಅವರೇ ಮಾಡ್ಕೋಬೇಕು. ನಾವೇನು ಅಂಗಡಿ ಸೀಲ್ ಮಾಡ್ರಿ, ಒಳಗಿಂದ ಡೆಮೋಲೇಷನ್ ಮಾಡ್ತಾರೆ. ಒಳಗಿಂದ ಬಟ್ ಅವ್ರಿಗೆ ಹೇಳಿ ಪಾರ್ಕಿಂಗ್ if at all it is to be used for parking, ramp should be there. First you see whether it is fixed for parking. उधर एक देख के आया मैं, इधर आया वो 4-5. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ. ಶ್ರೀಕಾಂತ್, ಶಾಸಕರು ಅನಧಿಕೃತ ಕಟ್ಟಡಗಳ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಏನ್ ಕಾರಣ? ಅವರು ಕಟ್ಟಡಗಳೇನಾದ್ರು ಅಲ್ಲಿ ಒಡೆಯುವಂತಹ ಸಂದರ್ಭದಲ್ಲಿ ಏನಾಯ್ತು ಇವತ್ತು ಎಕ್ಸಾಕ್ಟ್ಲಿ? ಸುಕನ್ಯಾ, ಇದು ನಿಜಕ್ಕೂ ಏನಂತಂದ್ರೆ ಇವರು ಏನು ಬೇಸ್ಮೆಂಟ್ ಅನ್ನ ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಇವರೆಲ್ಲ ತಮ್ಮ ವೋಟರ್ಸ್ ಅನ್ನೋ ಕಾರಣಕ್ಕಾಗಿ ಶಾಸಕರು ಈ ವರ್ತನೆಯನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ನಗರದಲ್ಲಿ 2,000ಕ್ಕೂ ಅಧಿಕ ಏನಂತಂದ್ರೆ ಬೇಸ್ಮೆಂಟ್ ಗಳನ್ನ ಅತಿಕ್ರಮಣ ಮಾಡಿಕೊಂಡು ಅಲ್ಲಿ ವಾಣಿಜ್ಯ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಬೆಳಗಾವಿ ನಗರದಲ್ಲಿ ಸುಗಮ ಸಂಚಾರ ಎನ್ನುವುದು ಕನಸಿನ ಮಾತಾಗಿದೆ. ಹಾಗಾಗಿ ಏನಂತಂದ್ರೆ ಈ ಏನು ಹೊರಗಡೆ ವೆಹಿಕಲ್ಗಳು ನಿಲ್ತಾ ಇದೆ, ಎಲ್ಲಿ ಪಾರ್ಕಿಂಗ್ ಮಾಡ್ಬೇಕಾಗಿತ್ತು ಆ ಜಾಗವನ್ನ ಅತಿಕ್ರಮಣ ಮಾಡಿರೋದ್ರಿಂದ ಹೊರ ರಸ್ತೆಯಲ್ಲಿ ಏನೋ ವಾಹನಗಳು ನಿಲ್ತಾ ಇದೆ. ಅದರಿಂದ ಬಹಳಷ್ಟು ರಸ್ತೆ
ಸಂಚಾರ ಅಡೆತಡೆ ಉಂಟಾಗ್ತಾ ಇದೆ. ಹಾಗಾಗಿ ಅದನ್ನ ತೆರವು ಮಾಡಬೇಕು ಅಂತೇಳಿ ಇಡೀ ಬೆಳಗಾವಿಗರು ಏನಂತಂದ್ರೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಳಗಾವಿ ಸ್ಮಾರ್ಟ್ ಸಿಟಿ ಸಹ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ತೆರವು ಮಾಡ್ಲಿಕ್ಕೆ ಹೋದಂತ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಶಶಿಧರ್ ಕುರೇರ್ ನೇತೃತ್ವದ ಏನು ಅಧಿಕಾರಿಗಳ ತಂಡ ಏನಿದೆ ಅದನ್ನ ಮುಲಾಜಿಲ್ಲದೆ ಏನಂತಂದ್ರೆ ಒಡೆದು ಹಾಕುವಂತ ಕೆಲಸವನ್ನ ಬೆಳಗ್ಗೆಯಿಂದ ಮಾಡ್ತಾ ಇದ್ರು. ಯಾವಾಗ ಈ ಶಾಸಕ ಫಿರೋಜ್ ಸೇಠ್ ಅವರು ಆ ಸ್ಥಳಕ್ಕೆ ಆಗಮಿಸಿದ್ರು ಆಗ ಏನಂತಂದ್ರೆ ಬಹಳಷ್ಟು ಗೊಂದಲಮಯ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಶಾಸಕರು ಬಂದ ನಂತರ ಏನಂತಂದ್ರೆ ಆ ಒಂದು ಏನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅವರಿಗೆ ಏನಂತಂದ್ರೆ ತೆರವು ಮಾಡಿ ಅಂತೇಳಿ ಹೇಳೋದನ್ನ ಬಿಟ್ಟು ಏನಂತಂದ್ರೆ ತೆರವು ಮಾಡಿಸ್ಲಿಕ್ಕೆ ಬಂದಂತ ಅಧಿಕಾರಿಗಳ ವಿರುದ್ಧವೇ ಹರಿಯಾಯ್ದಂತ ಘಟನೆ ನಡೀತು. ಪ್ರಮುಖವಾಗಿ ಇದನ್ನ ಈ ತೆರವು ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವರು ಯಾರು ಮತ್ತು ಈ ರೀತಿಯಾಗಿ ನೀವು ಏನಂತಂದ್ರೆ ಅಂದಾದುಂದಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ ಅವರಿಗೆ ಏನಂತಂದ್ರೆ ಒಂದ್ ರೀತಿಯಲ್ಲಿ ಧಮಕಿ ಹಾಕುವಂತ ಕೆಲಸವನ್ನ ಶಾಸಕರು ಮಾಡಿದ್ರು. ಈ ಶಾಸಕರ ಈ ವರ್ತನೆ ಇಡೀ ಏನಂತಂದ್ರೆ ಬೆಳಗಾವಿಗರನ್ನ ಕೆರಳಿಸುವಂತೆ ಮಾಡಿದೆ ಸುಕನ್ಯಾ. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, ನಿಮ್ಗೆ ಹೋಗೋ ಟೈಮ್ ಬಂದಿದೆ, ಏನ್ ಆಟ ಆಡ್ತೀರಾ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ. ಅಧಿಕಾರಿಗಳನ್ನ ಹೋಗೋ ಟೈಮ್ ಬಂದಿದೆ ಅಂತ ಇವ್ರು ಯಾಕೆ ಈ ರೀತಿ ಧಮಕಿ ಹಾಕ್ಬೇಕು? ಅದ್ರ ಬೆಳಗಾವಿ ಜನತೆ ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಸುಕನ್ಯಾ, ನಿಜಕ್ಕೂ ಏನಂತಂದ್ರೆ ಬೆಳಗಾವಿ ಏನು ಉತ್ತರ ಮತಕ್ಷೇತ್ರದ ಶಾಸಕರಾಗಿರುವಂತ ಫಿರೋಜ್ ಸೇಠ್ ಅವರು ಇವತ್ತು ಏನು ಅಧಿಕಾರಿಗಳ ಜೊತೆ ವರ್ತನೆ ಮಾಡಿದ್ರು ಇದು ನಿಜಕ್ಕೂ ಏನಂತಂದ್ರೆ ಬೆಳಗಾವಿಗರನ್ನ ಕೆರಳಿಸುವಂತೆ ಮಾಡಿದೆ. ಪ್ರಮುಖವಾಗಿ ಹಲವು ವರ್ಷಗಳಿಂದ ಬೆಳಗಾವಿ ನಗರ ಒಂದ್ ಕಡೆ ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಹಾಗಾಗಿ ಬೆಳಗಾವಿಯಲ್ಲಿರ್ತಕ್ಕಂತ ಏನು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಮತ್ತು ವೆಹಿಕಲ್ಗಳು ನಿಲ್ಲಿಕ್ಕೆ ಅವಕಾಶ ಇಲ್ಲ. ಅದನ್ನ ಏನು ಬೇಸ್ಮೆಂಟ್ ಅನ್ನ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅವುಗಳನ್ನ ತೆರವು ಮಾಡಿದ್ರೆ ಇಡೀ ಬೆಳಗಾವಿ ನಗರದಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲ ಆಗತ್ತೆ ಅನ್ನೋ ಒಂದು ಒತ್ತಾಯವನ್ನ ಮಾಡಿಕೊಂಡು ಹಲವಾರು ಸಂಘಟನೆಗಳು ಇದುವರೆಗೆ ಒಂದು ಹೋರಾಟವನ್ನ ಮಾಡ್ತಾ ಇದ್ವು. ಆ ಹೋರಾಟದ ಪ್ರತಿಫಲವಾಗಿ ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಂಡು ಆ ಏನು ಬೇಸ್ಮೆಂಟ್ ತೆರವನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಶಾಸಕರು ಈ ರೀತಿ ಏನಂತಂದ್ರೆ ಅವರಿಗೆ ಧಮಕಿ ಹಾಕುವಂತ ಕೆಲಸವನ್ನ ಏನ್ ಮಾಡಿದ್ದಾರೆ. ಇದು ನಿಜಕ್ಕೂ ಏನಂತಂದ್ರೆ ಬೆಳಗಾವಿಗರ ಒಂದು ಏನು ಕನಸಿದೆ, ನಾವು ಸುಗಮ ಸಂಚಾರ ಆಗ್ಬೇಕು ಮತ್ತು ಯಾವುದೇ ಅಡೆತಡೆ ಆಗ್ಬಾರ್ದು ಅನ್ನೋ ಒಂದು ಕನಸೇನಿದೆ ಅದಕ್ಕೆ ಇವರು ಏನಂತಂದ್ರೆ ಶಾಸಕರು ಒಂದು ರೀತಿಯಲ್ಲಿ ಕಲ್ಲು ಹೊಡೆದಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ಸುಖ. ಧನ್ಯವಾದ ಶ್ರೀಕಾಂತ್.